ಪ್ಯಾಕ್ ಇಂಡಿಯಾ ಟ್ರಕ್ ಎಂಟ್ರಿ ರೂಲ್ ಸ್ಮಾಲ್ ಬಿಸಿನೆಸಸ್ ನ ಕಿತ್ತಾಕ್ತಿದೆ. ನೀವು ಒಂದು ಎಸ್ಎಂಇ ಶಿಪ್ಪರ್ ಆಗಿದ್ರೆ ನೀವು ನಿಮ್ ಸಿಟಿ ಲೋಡಿಂಗ್ ಟೈಮ್ ನ ತಿಳ್ಕೊಳ್ಳೋದು ಸಾಕಲ್ಲ, ಟ್ರಕ್ ಎಂಟ್ರಿ ಲಿಮಿಟ್ಸ್ ಬಗ್ಗೆನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಎಸ್ಪೆಷಲಿ ಅನ್ಲೋಡಿಂಗ್ ಅಲೋ ಇಲ್ಲ ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ಡಿಲೇಸ್, ಮ್ಯಾಂಡೇಟರಿ ಹಾಲ್ಟ್ ಮತ್ತೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಕೊಟ್ಟು ಸ್ಮಾಲ್ ಬಿಸ್ನೆಸಸ್ ಸಪ್ಲೈ ಚೈನ್ ಗೆ ತುಂಬಾ ಎಫೆಕ್ಟ್ ಮಾಡ್ತಿದೆ. ಈ ವಿಡಿಯೋದಲ್ಲಿ ನೋಡೋಣ ಹೇಗೆ ಸಿಟಿ ಬೈ ಸಿಟಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಲಾಜಿಕ್ಸ್ ಬೈ FR18 ನಿಮಗೆ ಸುಸ್ವಾಗತ. ಕೋಲ್ಕತ್ತಾ ಟ್ರಕ್ ದಿನ ಮಧ್ಯದಲ್ಲಿ ಸಿಟಿ ಒಳಗೆ ಎಂಟ್ರಿ ಆದ್ರೆ ಅದು ಅದೇ ದಿನ ಹೊರಗಡೆ ಬರಕ್ ಆಗಲ್ಲ. ಅಂದ್ರೆ ಟ್ರಕ್ ರಾತ್ರಿ ಎಲ್ಲ ಅಲ್ಲೇ ಐಡಲ್ ಆಗಿರ್ಬೇಕಾಗುತ್ತೆ. ಇದು ವ್ಯಾಲ್ಯೂಯಬಲ್ ಆಪರೇಟಿಂಗ್ ಟೈಮ್ ನ ಲಾಸ್ ಆಗುತ್ತೆ. ಹೀಗಾದ್ರೆ ಡ್ರೈವರ್ ಗೆ ಗೈಡ್ ಬೇಕು. ನಾರ್ಮಲಿ 300 ಅಥವಾ ಹೆಚ್ಚು ಚಾರ್ಜ್ ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ ಮತ್ತೆ ಕಾಂಪ್ಲೆಕ್ಸ್ ರೂಲ್ಸ್ ಇಂದ ನ್ಯಾವಿಗೇಟ್ ಮಾಡೋಕೆ ಸ್ವಲ್ಪ ರೆಸ್ಟ್ರಿಕ್ಟೆಡ್ ಎಂಟ್ರಿ ಮತ್ತೆ ಟ್ರಾನ್ಸಿಟ್ ಪಾಯಿಂಟ್ ಸಾಂತರಾಗಚ್ಚಿ, ಕೋನಾ ಎಕ್ಸ್ಪ್ರೆಸ್ ವೇ, ಹೌರಾ ಏರಿಯಾಸ್, ಸೆಕೆಂಡ್ ಹೂಗ್ಲಿ ಬ್ರಿಡ್ಜ್ ಅಪ್ರೋಚ್ ಮತ್ತೆ ಸೆಂಟ್ರಲ್ ಸಿಟಿ ಆಗಿದೆ. ಡೆಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ತುಂಬಾ ಸ್ಟ್ರಿಕ್ಟ್ ಆಗಿದೆ. 10 ವರ್ಷ ಹಳೆಯ ಡೀಸೆಲ್ ಟ್ರಕ್ ಗೆ ಎಂಟ್ರಿ ಇಲ್ಲ. ನವೆಂಬರ್ 1, 2025 ಇಂದ BS6 ಫಾಲೋ ಮಾಡೋ ಟ್ರಕ್ಸ್ ಮತ್ತೆ CNG, LNG ಎಲೆಕ್ಟ್ರಾನಿಕ್ ಟ್ರಕ್ಸ್ ಗೆ ಮಾತ್ರ ಎಂಟ್ರಿ ಇದೆ. ರೂಲ್ಸ್ ಮೀರಿದ್ರೆ ಹೆವಿ ಫೈನ್ ಮತ್ತೆ ಗ್ರೀನ್ ಟ್ಯಾಕ್ಸ್ ಪೆನಾಲ್ಟಿ ಬರುತ್ತೆ. ಸ್ಮಾಲ್ ಟ್ರಕ್ ಓನರ್ಸ್ ಗೆ ಇದು ತುಂಬಾ ಬರ್ಡನ್ ಆಗುತ್ತೆ, ಯಾಕಂದ್ರೆ ವೆಹಿಕಲ್ ಅಪ್ಡೇಟ್ ಮಾಡೋಕೆ ತುಂಬಾ ಖರ್ಚಾಗುತ್ತೆ. ಮೇನ್ ರೂಟ್ಸ್ ಮನೀಶರ್, ಗುಡ್ಗಾಂವ್, ಬವಾಲ್, ಹರಿಯಾಣ, ನೋಯ್ಡಾ, ದಾದ್ರಿ, ಗಜಿಯಾಬಾದ್ ಇನ್ವೆಸ್ಟ್ಮೆಂಟ್ ರೀಸನ್ ಸೇರಿದೆ. ಓವರ್ ನೈಟ್ ಹಾಲ್ಟ್ಸ್ ಮತ್ತೆ ಲೋಡಿಂಗ್ ಅನ್ಲೋಡಿಂಗ್ ಗೆ ಪಾಪ್ಯುಲರ್ ಪ್ಲೇಸ್ ಆಗಿದೆ. ಮುಂಬೈ, ನವಿ ಮುಂಬೈ ಪೀಕ್ ಅವರ್ಸ್ 9 AM ಇಂದ 12 PM, 4 PM ಇಂದ 8 PM ಟ್ರಕ್ ಎಂಟ್ರಿ ಇರೋಲ್ಲ. ಭಿವಾಂಡಿ ತರ ಏರಿಯಾಸ್ ಗೆ ಒನ್ ಡೇ ಟ್ರಾವೆಲ್ ಅಲೋ ಇರುತ್ತೆ, ಬಟ್ ಹಾಲ್ಟ್ ಬರುತ್ತೆ. ಟೋಲ್ ಪ್ಲಾಜಾಸ್, ರಿಸ್ಟ್ರಿಕ್ಷನ್ಸ್, ಡಿಲೇ ಮತ್ತು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಬ್ಯಾಂಗ್ಳೂರ್ ಹೆವಿ ಟ್ರಕ್ ಬ್ಯಾನ್ ಇದೆ ಬಿಸಿ ಟೈಮ್ ಅಲ್ಲಿ 6 AM ಇಂದ 10 AM, 5 PM ಇಂದ 9 PM ವರೆಗೆ. ಇದು ಡೆಲಿವರಿಗೆ ಇನ್ಎಫಿಷಿಯನ್ಸಿ ತರುತ್ತೆ. ಟ್ರಕ್ ಆಪರೇಟರ್ಸ್ ತುಮಕೂರು, ಕೋಲಾರ್, ನೆಲಮಂಗಲಗೆ ಹೋಗೋ ಔಟರ್ ಇಂಡಸ್ಟ್ರಿಯಲ್ ಝೋನ್ ಡಿಲೇ ಮಾಡ್ತಾರೆ ಸಿಟಿ ಎಂಟರ್ ಅವಾಯ್ಡ್ ಮಾಡೋಕೆ. ಚೆನ್ನೈ ಹೆವಿ ಟ್ರಕ್ಸ್ ಬ್ಯಾನ್ ಇದೆ ಸ್ಕೂಲ್ ಟೈಮ್ ಅಲ್ಲಿ 7 AM ಇಂದ 12 PM, 4 PM ಇಂದ 8 PM ವರೆಗೆ. ಆದ್ರೆ ಇಂಡಸ್ಟ್ರಿಯಲ್ ಸ್ಟಬ್ಸ್ ತರ ಮಲೈನಗರ್, ರೆಡ್ ಹಿಲ್ಸ್, ಪೂನಮಲ್ಲಿ, ಮಾದಾವರಂ, ಶ್ರೀಪೆರುಂಬತ್ತೂರ್ ಈಸಿ ಎಂಟ್ರಿ ಕೊಡುತ್ತೆ, ವೇಟ್ ಟೈಮ್ ಕಮ್ಮಿ ಮಾಡುತ್ತೆ. ಗುಡ್ಗಾಂವ್, ಹೈದರಾಬಾದ್, ಪುಣೆ, ನೋಯ್ಡಾ, NCR ಇವ್ರಿಗೂ ಕೂಡ ರಿಸ್ಟ್ರಿಕ್ಷನ್ ಇದೆ. ಡಿಲೇ ಮತ್ತು ಫುಲ್ ಡೇ ಹಾಲ್ಟ್ ಬರಬಹುದು. ಕಸ್ಟಮರ್ ಜೊತೆ ಮುಂಚೆನೆ ಕಮ್ಯುನಿಕೇಶನ್ ಮಾಡಿದ್ರೆ ಎಕ್ಸ್ಪೆಕ್ಟೇಷನ್ ಮ್ಯಾನೇಜ್ ಮಾಡಬಹುದು. ಶಿಪ್ಪರ್ಸ್ ಏನ್ ಮಾಡಬೇಕು? ಕೇರ್ಫುಲ್ ಪ್ಲಾನಿಂಗ್ ಮಾಡಿ. ಡೆಲ್ಲಿ ಮತ್ತೆ ಕೋಲ್ಕತ್ತಾಗೆ ಸ್ಪೆಷಲ್ ಪ್ಲಾನಿಂಗ್ ಬೇಕು ಕಾಂಪ್ಲೆಕ್ಸ್ ರೂಲ್ಸ್ ನಲ್ಲೇ. ಎಕ್ಸ್ಟ್ರಾ ಕಾಸ್ಟ್ ಗೆ ರೆಡಿ ಆಗಿರಿ. ಗೈಡ್ ನ ಹೈರ್ ಮಾಡೋದು, ಗ್ರೀನ್ ಟ್ಯಾಕ್ಸ್ ಕೊಡೋದು ಅಥವಾ ಪೆನಾಲ್ಟೀಸ್ ಕೊಡೋದು ಇದು ಆಪ್ಷನ್ ಅಲ್ಲ, ಬಜೆಟ್ ನಲ್ಲಿ ಇನ್ಕ್ಲೂಡ್ ಮಾಡಬೇಕು. ಕ್ಲಿಯರ್ ಆಗಿ ನೆಗೋಷಿಯೇಟ್ ಮಾಡಿ. ಫ್ರೈಟ್ ಚಾರ್ಜಸ್ ಡಿಸ್ಕಸ್ ಮಾಡ್ತಿದ್ದಾಗ ಡಿಲೇಸ್, ಹಾಲ್ಟ್ ಮತ್ತೆ ಗೈಡ್ ಚಾರ್ಜಸ್ ಇನ್ಕ್ಲೂಡ್ ಮಾಡಿ. ಟ್ರಕ್ ಡ್ರೈವರ್ಸ್ ಹಿಡನ್ ಕಾಸ್ಟ್ ಗೆ ಬೇರ್ ಮಾಡ್ತಾರೆ, ಸೊ ಓಪನ್ ನೆಗೋಸಿಯೇಷನ್ ಹೆಲ್ಪ್ ಆಗುತ್ತೆ. ಔಟ್ಸ್ಟ್ರೀಟ್ಸ್ ಯೂಸ್ ಮಾಡಿ. ಲೋಡಿಂಗ್ ಅನ್ಲೋಡಿಂಗ್ ಔಟ್ಸ್ಟ್ರೀಟ್ಸ್ ತರ ನವಿ ಮುಂಬೈ, ಭಿವಾಂಡಿ ಮುಂಬೈಗೆ, ಮಲೈನಗರ್, ಶ್ರೀಪೆರುಂಬತ್ತೂರ್ ಚೆನ್ನೈಗೆ. ಇದು ಸಿಟಿ ರೆಸ್ಟ್ರಿಕ್ಷನ್ ನ ಅವಾಯ್ಡ್ ಮಾಡುತ್ತೆ, ಟೈಮ್ ಮನಿ ಸೇವ್ ಆಗುತ್ತೆ. ಇ-ವೇ ಬಿಲ್ ಗೆ ಬಫರ್ ಟೈಮ್ ಆಡ್ ಮಾಡಿ. ಈವನ್ ಡಿಲೇ ಆದ್ರೂ ಕೂಡ ಪ್ಲಾನ್ ಮಾಡಿದ್ರೆ ಒಂದೊಂದ್ಸಲಿ ತಪ್ಪಾಗ್ಬೋದು, ಸೊ ಎಕ್ಸ್ಟ್ರಾ ಟೈಮ್ ನ ಇನ್ಕ್ಲೂಡ್ ಮಾಡಿದ್ರೆ ಪೆನಾಲ್ಟಿನ ಅವಾಯ್ಡ್ ಮಾಡಬಹುದು. ಕೆಳಗೆ ಕೊಟ್ಟಿರೋ ಇಮೇಜ್ ನ ನೋಡಿ. ಇದರಲ್ಲಿ ಸಿಟಿ, ಎಂಟ್ರಿ ಟೈಮ್ ಮತ್ತೆ ಔಟ್ ಸಿಟಿ ಸೈಡ್ ಇರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.